ಸರ್ಕಾರ ಒಂದು ತೀರ್ಮಾನ ತಗೊಳ್ಳೋದನ್ನ ಅಪೋಸಿಷನರ್ ತೀರ್ಮಾನದಂತೆ ನಾವು ತಗೊಳಕ್ಕಾಗಲ್ಲ. ನಮಗೆ ಯಾವುದು ತೀರ್ಮಾನ ತಗೊಳ್ಳೋಕ್ಕೆ ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಪವರ್ ಇದೆ ಇಲ್ಲ ಅನ್ನೋದನ್ನು ನಾವು ನೋಡಿ. ಕಾಂಗ್ರೆಸ್ ಸರ್ಕಾರ ಸ್ವತಂತ್ರ ಬಂತವಿಂದ ಸುದೀರ್ಘವಾಗಿ ಆಡಳಿತ ಮಾಡ್ಕೊಂಬಂದಿರೋ ಪಕ್ಷ. ಸಿದ್ದರಾಮಯ್ಯನವರಿಗೆ ಅವ್ರದ್ದೇ ಆದಂಥ ಅನುಭವ ಇದೆ ಮತ್ತು ಆಡಳಿತ ಮಾಡಿದ್ದಾರೆ. ಇವರು ತೀಟೆಗೋಸ್ಕರ ತೀಟೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಮಗೆ ಕಾನೂನು ಬಾಹಿರವಾದಂಥದ್ದಲ್ಲ ಅವೆಲ್ಲ ಕಮಿಟಿಗಳು. ಕಾನೂನು ವ್ಯಾಪ್ತಿನಲ್ಲೇ ತಂದು ಮಾಡಿರ್ತಕ್ಕಂಥದ್ದು. ಇವ್ರಿಗೆ ಏನಾಗಿದೆ, ಇವರಿದ್ದಾಗ ಗ್ಯಾರಂಟಿನೂ ಕೊಡೋಕ್ಕಾಗಲಿಲ್ಲ. ಗ್ಯಾರಂಟಿನ ಸರಿಯಾದ ರೀತಿ ಜನರಿಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಚೆಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡೋಕ್ಕೆ ಅವಕಾಶ ಇದೆ. ಕಮಿಟಿ ಮಾಡಿದ್ದೀವಿ. ಶಾಸಕರೇನಿಲ್ಲ, ಶಾಸಕರು ರಿವ್ಯೂ ಮಾಡೋಕ್ಕೆ KDP ಮೀಟಿಂಗ್ ಮಾಡ್ಬೋದು. ಜಿಲ್ಲಾ ಮಟ್ಟದ KDP ಮೀಟಿಂಗ್ನಲ್ಲಿ ಅಟೆಂಡ್ ಮಾಡ್ಬೋದು. ತಾಲೂಕಿನಲ್ಲಿ ಎಲ್ಲ ಗ್ಯಾರಂಟಿಗಳು ಹೋಗ್ತಾ ಇದೆಯಾ ಇಲ್ವಾ ಅಂತ ತಹಸೀಲ್ದಾರರು ಅವ್ರ ಅಡಿನಲ್ಲೇ ಇರ್ತಾರೆ, ಅವ್ರ ವ್ಯಾಪ್ತಿನಲ್ಲೇ ಕೆಲಸ ಮಾಡ್ತಾರೆ. ಇವು ಅವ್ರ ವ್ಯಾಪ್ತಿಲಿ ಮಾಡ್ತಾರೆ. ಮಹಿಳಾ ಕಲ್ಯಾಣ ಅಧಿಕಾರಿ CDPO ಅವ್ರ ಜೊತೆಲಿ ಇರ್ತಾರೆ. ಸೊ ಇದು ಯಾರ ಪವರ್ನು ಕಿತ್ಕೊಳ್ಳೋ ಪ್ರಶ್ನೆ ಇಲ್ಲ. ಮಾಡೋಕ್ಕಾಗದೇ ಇದ್ದವ್ರ ಕೈಲಿ ಈ ಥರ ಮಾತಾಡ್ಲಿಕ್ಕೆ ಅವಕಾಶ ನೋಡ್ರಿ. ಶಾಸಕರ ಕಮಿಟಿನಲ್ಲಿ ಆಲ್ರೆಡಿ ಶಾಸಕರು ತಾಲೂಕಿನಲ್ಲಿ ಸುಪ್ರೀಂ, ಮತ್ತೊಂದು ಕಮಿಟಿ ಏನು ಮಾಡ್ತೀರಾ? ಸರಿ, ಅವ್ರದ್ದು ಒಂದು ಸಪ್ರೇಟ್ ಕಮಿಟಿ ಇದೆ ಅಷ್ಟೇ ಬಿಟ್ಟರೆ ಶಾಸಕರು ಎಲ್ಲದಕ್ಕಿಂತ ಎತ್ತರದಲ್ಲಿರ್ತಾರೆ. ಅವ್ರಿಗೆ ಯಾಕೆ ಅಳಕೆ ಹಾಕಿ ಏನು ನೋಡ್ರಿ, ನಮ್ಮ ಪಕ್ಷದವರು ಶಾಸಕರಿದ್ದಾರೆ. ನಾನು ಒಬ್ಬ ಶಾಸಕನಾಗೆ ಮಂತ್ರಿ ಆಗಿರೋದು. ಎಲ್ಲೂ ನಮ್ಮ ಪವರ್ ಕುಂಠಿತ ಆಗಲ್ಲ. ಅದು ಯಾಕೆ ಕಳ್ಕೋ ಗೊತ್ತಿಲ್ಲ ಅವ್ರಿಗೆ. ಸೊ ನೋಡಿ, ಅಪೋಸಿಷನಲ್ಲಿರೋರು ಸಹ ಇವತ್ತು ರೂಲಿಂಗ್ ಪಾರ್ಟಿ ಶಾಸಕರಿಗಿಂತ ದಕ್ಷತೆಯಿಂದ ಕೆಲಸ ಮಾಡ್ತಕ್ಕಂಥ ಶಾಸಕರು ಎಲ್ಲ ಸರ್ಕಾರದಲ್ಲೂ ಇರ್ತಾರೆ. ಯಾವಾಗ ಅವರಿಗೆ ವಿಚಾರ ಗೊತ್ತಿದೆ, ಕಮಿಟ್ಮೆಂಟ್ ಇದೆ, ಕೆಲಸ ಮಾಡ್ತಾರೆ, ಅಧಿಕಾರಿಗಳ ಹತ್ರ ಅವರು ಸಬ್ಜೆಕ್ಟ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಅಂಥವ್ರಿಗೆ ಪವರೇ ಬೇಕಿಲ್ಲ, ಸರ್ಕಾರನೇ ಬೇಕಿಲ್ಲ. ಪವರ್ ಇರಲಿ, ಸರ್ಕಾರ ಇರಲಿ, ಇಲ್ಲದೇ ಇರಲಿ ಕೆಲಸ ಮಾಡ್ತಾರೆ. ನಾನು ನೋಡಿದ್ದೀನಿ. ನಾನು 40 ವರ್ಷದಿಂದ ಅನುಭವ ಇದೆ. ಅನೇಕರು ನಮ್ಮ HN ನಂಜೇಗೌಡರು, ರಮೇಶ್ ಕುಮಾರ್ ಇಂಥವರೆಲ್ಲ ಆಡಳಿತ ಮಾಡಿದಾಗ ನೋಡಿದ್ದೀನಿ, ಅಸೆಂಬ್ಲಿ ಚರ್ಚೆ ಮಾಡೋದು ನೋಡಿದ್ದೀನಿ. ಯಾರು ಇವತ್ತಿಗೂ ಸಹ ಶಾಸಕರ ಅಧಿಕಾರ ಎಲ್ಲೂ ಕುಂಠಿತ ಆಗಿಲ್ಲ. ಶಾಸಕರಿಗೆ ನಿರ್ಲಕ್ಷ್ಯತೆ ಇದ್ದಾಗ ಅಥವಾ ನಮಗೆ ಅದನ್ನು ನಿಭಾಯಿಸೋಕ್ಕಾಗದೇ ಇದ್ದಾಗ ಈ ಥರದ್ದೆಲ್ಲ ಮಾತಾಡಬೇಕಾಗುತ್ತೆ. ಅವಶ್ಯಕತೆ ಇಲ್ಲ. ಅಪೋಸಿಷನರಿಗೆ ಒಂದು ಒಳ್ಳೆ ಮಾತು ಹೇಳೋದಾದರೆ, ಅಶೋಕರು ಯಾರಿಗೂ ರೂಲಿಂಗ್ ಪಾರ್ಟಿ ಶಾಸಕರು ಒಂದೇ, ಅಪೋಸಿಷನ್ ಶಾಸಕರು ಒಂದೇ. ಮೊನ್ನೆ ಮುಖ್ಯಮಂತ್ರಿಗಳು ಎಷ್ಟು ದೊಡ್ಡವರು ಅಂತ ಅನ್ನೋದಕ್ಕೆ ನಮ್ಮವರೆಲ್ಲ ಏನೇ ರಿಕ್ವೆಸ್ಟ್ ಮಾಡೋದು, ನಮಗೊಂದು 2 ಕೋಟಿ ಜಾಸ್ತಿ ಕೊಡಿ ಅಂತ ಪ್ರತಿ ಶಾಸಕರಿಗೂ 10 ಕೋಟಿ ಕೊಟ್ಟಿದ್ದಾರೆ. ಹಿಂದೆ ಕೊಟ್ಟಿದ್ರೆ ಹಿಂದೆ ಬೆಂಗಳೂರಿನಲ್ಲೇ BJP ಶಾಸಕರಿಗೆ ಬೇರೆ, ನಮ್ಮ ಶಾಸಕರಿಗೆ ಪೂರ್ತಿ ಅನುದಾನವನ್ನು ಕಟ್ ಮಾಡಿದ್ರು. ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಶಾಸಕರಿಗೆ 10 ಕೋಟಿ ಕೊಟ್ಟಿದ್ದಾರಲ್ರ, ಅದಕ್ಕೆ ಧನ್ಯವಾದ ಹೇಳಕ್ಕೆ ಹೇಳ್ರಿ ಅಶೋಕ್ಗೆ. ಏನ್ರಪ್ಪ ಅವರು, ಏನು ನನ್ನ ಸ್ನೇಹಿಗೆ ನಾನು ಹೇಳ್ದೆ, ಏನು BJP ಅವ್ರಿಗೆ ಸಮಾಧಾನ ಮಾಡೋಕ್ಕ ಅಥವಾ ಅವ್ರ ವ್ಯಕ್ತಿತ್ವ ನನಗೆ ಖುಷಿ ಏನಪ್ಪ ಅಂದರೆ, ಅಪೋಸಿಷನ್ ಲೀಡರ್ ಆಗಿ 224 ಜನ ಶಾಸಕರಿಗೂ ಅಪೋಸಿಷನ್ ಲೀಡರ್ ಆಗಿರ್ಬೇಕು ಅಂತ ಬಯಸ್ತೀನಿ ನಾನು. ನಮ್ಮ ಮುಖ್ಯಮಂತ್ರಿ ಹೇಗೆ ಅಂದರೆ 224 ಜನ ಶಾಸಕರಿಗೂ 70 ಜನ MLCಗೂ ಸೊ ಒಬ್ಬ ನಾಯಕರಾಗಿ ಕೆಲಸ ಮಾಡ್ತಾರೆ. ಇವರು ಬರೀ BJP ಶಾಸಕರಿಗೆ, JDS ಶಾಸಕರಿಗೆ ಮಾತ್ರ ನಾಯಕನಾಗ್ತೀನಿ ಅಂದ್ರೆ ಏನು? ನಾವು ಶಾಸಕರಿಗೆ ಕೊರತೆ, ನಾನು ಶಾಸಕ ಅಲ್ವೇನ್ರಿ? ಅವ್ರಿಗೆ ಕೊರತೆ ಆದ್ರೆ ನನಗೂ ಕೊರತೆ ಆಗುತ್ತಲ್ವ? ನಮ್ಮಲ್ಲೂ ಈಗ ನಾನು ಮಂತ್ರಿ ಇದ್ದೀನಿ ಅಂತ ಎಕ್ಸ್ಟ್ರಾ ಅಲ್ಲ, ಶಾಸಕರಿಗೆ ಶಾಸಕನೇ, ಆಮೇಲೆ ನಾನು ಮಂತ್ರಿ. ಸೊ ಯಾರಿಗೂ ಯಾವುದೂ ಕೊರತೆ ಇಲ್ಲ. ಪಾಪ ಅವ್ರಿಗೆ ಏನಾಗಿದೆ, ಏನೋ ಹೈಕಮಾಂಡಿಂದ ಬಂದಿರಬೇಕು. ಭಾಳ ಚೆನ್ನಾಗಿ ನಡೀತಾ ಇದೆ ಅಸೆಂಬ್ಲಿ, ನೀವೇನಾದ್ರು ಅಸೆಂಬ್ಲಿನ ಡಿಸ್ಟರ್ಬ್ ಮಾಡೋಕ್ಕೆ ಏನಾದ್ರು ಹುಡುಕ್ಬೇಕಲ್ಲ ಅಂತ. ಅದು ಏನಾಗಿದೆ ಪಾಪ, ಅವ್ರದ್ದು ಏನು ತಪ್ಪಲ್ಲ. ಈಗ ಏನೂ ಇಲ್ಲ, 4 ದಿವಸದಿಂದ ಭಾಳ ಚೆನ್ನಾಗಿ ನಡೀತಾ ಇದೆ ಸಭೆ. ಈಗೇನೋ ಡಿಸ್ಟರ್ಬ್ ಆಗಬೇಕು ಅಂದ್ರೆ ಯಾವ್ದಾರ ಕಾಂಟ್ರವರ್ಸಿ ಸಬ್ಜೆಕ್ಟ್ ತಗೋಬೇಕು, ಇಲ್ಲದೆ ಆಗಲ್ಲ. ಅಷ್ಟೇನೆ, ಅವ್ರದ್ದೇನು ಪಾಪ. ಸರಿ, ಈಗ CBIನವರೇ ಹ್ಯಾಂಡ್ಲ್ ಮಾಡ್ತಾ ಇರೋದ್ರಿಂದ ಅವರೇ ಎಕ್ಸ್ಪೋಸ್ ಹೇಳ್ಬೇಕಲ್ಲ. ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ಸೊ DCM ಹೇಳಿದ್ದಾರೆ.
ಯಾರು ಅಂತೇಳಿ ಫೈಂಡ್ ಔಟ್ ಮಾಡಿದ್ರೆ ಈಗ ತನಿಖೆ CBI-ನಲ್ಲಿದೆ. CBI ತನಿಖೆ ಮಾಡ್ತಾ ಇದೆ. ಈ ನಡುವೆ DCM ಅವರು ಸಚಿವರು ಯಾರು ಭಾಗಿಯಾಗಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂದ್ರೆ ಇವತ್ತು ನಮಗಿರೋ ಮಾಹಿತಿ ಪ್ರಕಾರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಯಾವ್ದಾರು ಇದ್ರೆ ಹೇಳಿದ್ರೆ ಆಯ್ತು, ಓಕೆ. CBI-ನವರು ತಡ ಯಾಕೆ ಮಾಡ್ತಾರೆ? ಇದ್ರೆ ಹೇಳ್ಬಿಡ್ಲಿ, ಇಂಥವ್ರು ಇದ್ದಾರೆ, ಇದ್ರ ಹಿನ್ನೆಲೆ, ಇದ್ರ ಬ್ಯಾಕ್ಗ್ರೌಂಡು, ಇಂಥವ್ರ ಸಪೋರ್ಟ್ ಇದೆ, ಈಗ ನಾನು ನೀವು ಪರಿಚಯ ಇರ್ತೀವಿ, ನಾವು ಮಾತಾಡ್ತಿರ್ತೀವಿ, ನೀವೇನೋ ತಪ್ಪು ಮಾಡ್ತೀರಿ, ಅದಕ್ಕೆ ನಾನು ಹೊಣೆ ಆಗಕ್ಕಾಗ್ತದಾ? ಈಗ ನಾವು ಕ್ಲೋಸ್ ಫ್ರೆಂಡ್ಸ್ ಇರ್ತೀವಿ, ಅಥವಾ ದಾರಿಯಲ್ಲಿ ಹೋಗ್ತಾ ಒಬ್ಬ ಮಂತ್ರಿ ಅಂದರೆ, ಒಬ್ಬ MLA ಅಂದರೆ, ಒಬ್ಬ ಲೀಡರ್ ಅಂದರೆ ಸಾಮಾನ್ಯವಾಗಿ ಪರಿಚಯ ಇರ್ತಾರೆ. ಪರಿಚಯ ಇದ್ದವ್ರು ಏನೋ ಮಾಡಿದ ತಕ್ಷಣಕ್ಕೆ ಎಲ್ಲ ನಾವೇ ಹೊಣೆ ಹಾಕಾಗುತ್ತಾ? ಅದಕ್ಕೆ ಇನ್ವಾಲ್ವ್ಮೆಂಟ್ ಅಂತ ಅಂದರೆ ಆ ಒಂದು ಸರ್ಕಮ್ಟೆನ್ಸಲ್ಲಿ ಏನಾದ್ರು ಇವ್ರ ಕೈವಾಡ ಇದ್ದರೆ ಇನ್ವಾಲ್ವ್ಮೆಂಟ್. ಪರಿಚಯ ಇದ್ದ ಕ್ಷಣಕ್ಕೆ ಫೋನ್ ಮಾಡಿದ ತಕ್ಷಣವೇ ನಾವು ಇನ್ವಾಲ್ವ್ಮೆಂಟ್ ಅಂತ ಹೇಳಲಿಕ್ಕಾಗಲ್ಲ. CBI-ನವರು ಸುಮ್ಮನೆ ಹೇಳೋಕ್ಕಾಗತ್ತಾ? ಅದಕ್ಕೋಸ್ಕರ CBI-ನವ್ರು ಹೇಳಿಲ್ಲ. ಏನಾದ್ರು ಸರ್ಕಮ್ಟೆನ್ಸ್ ಇದ್ದರೆ ಆ ಅಮ್ಮನ ಜೊತೆಯಲ್ಲಿ ನಮ್ಮ ಮಂತ್ರಿಗಳಾಗಲಿ ಅಥವಾ ಇನ್ಯಾರೇ ಆಗಲಿ, ಸೊ ಈ ವಿಚಾರದಲ್ಲಿ ಅವ್ರು ಕೈ ಜೋಡಿಸಿದ್ದಾರೆ ಅನ್ನೋ ಮಾಹಿತಿ ಇದ್ದರೆ ಕೊಡಲಿ. ಮಾತಾಡ್ತೀನಿ. ಇಲ್ಲಪ್ಪ, ಬೆಂಗಳೂರು ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ವಿಚಾರ ಹೇಳಿದ್ದಾರೆ. ಬೆಂಗಳೂರಲ್ಲಿ ಒಬ್ಬ ಮೊಹಮ್ಮದ್ DK ಶಿವಕುಮಾರ್ ಅವ್ರನ್ನ ಗುರಿಯಾಗಿಸಿ ಹೇಳಿದ್ದಾರೆ. ಅವರು ಆಡಳಿತ ಮಾಡಿದಾರಲ್ರಿ 18 ತಿಂಗಳು 14 ತಿಂಗಳು. ಬೆಂಗಳೂರು ಏನು ಮಾಡಿದ್ದಾರೆ ಹೇಳ್ರಿ? ಸುಮ್ಮನೆ ಹಿಂಗೆ ಹಿಡ್ಕೊಂಡು ನಾನು ಜನಪರ, ನಾನು ಕಾರ್ಯಕರ್ತರ ಪರ, ನಾನು ಸಾಮಾನ್ಯರ ಪರ, ನಾನು ಇದು ಒಂದು ಮಾತಾಡೋದಲ್ಲ ರೀ, ಪ್ರೂವ್ ಆಗ್ಬೇಕ್ರಿ. ಸುಮ್ಮನೆ ಯಾಕೆ ಮಾತಾಡ್ತಾರೆ? ಪಾಪ ಕುಮಾರಣ್ಣ ಅವ್ರಿಗೆ ಚೆನ್ನಾಗಿರ್ಲಿ ಬನ್ರಿ, ನೆಮ್ಮದಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ರಾಜ್ಯದಲ್ಲಿ ಇಲ್ಲಿ ಅಪೋಸಿಷನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅಂದರೆ ಇಲ್ಲಾಗಲ್ಲ ಅಂತ ಅಲ್ಲೋದ್ರು. ಅಲ್ಲೋಗಿ ದೊಡ್ಡ ಮಂತ್ರಿ ಕೊಟ್ಟವ್ರೆ, ಅಲ್ಲಿ ಕೆಲಸ ಮಾಡೋದ್ಬಿಟ್ಟು ಬಂದು ಇಲ್ಲಿ ಶಿವಕುಮಾರ್ ಸಿದ್ದರಾಮಯ್ಯ ಅಂದ್ರೆ ಏನು ಪ್ರಯೋಜನ? ಸಮಾಧಾನ ಇದ್ದಿದ್ರಿ ಇಲ್ಲಿ ಮಾತು ರೀ. ಕೈ ತುಂಬ ಬಾಯಿ ತುಂಬ ಕೆಲಸ ಇದೆ ಅವ್ರಿಗೇನ್ರಿ, ಇಡೀ ರಾಷ್ಟ್ರ ಸುತ್ತಬೋದು. ಯಾರು ಅವ್ರಿಗೇನಾದ್ರೆ ಮಾತೆತ್ತಿದ್ರೆ ಇವರಿಬ್ರು ವಿಚಾರ ಬಿಟ್ಬಿಟ್ಟು ಅದಾದ್ಮೇಲೆ ನಮ್ಗೆ ತಗೋತಾರೆ. ಕೃಷ್ಣ ಬೈರೇಗೌಡನೋ, ಚಲುವರಾಯಸ್ವಾಮಿನೋ, ಪ್ರಿಯಾಂಕನೋ, ಹಿಂಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್, ಸಿದ್ದರಾಮಯ್ಯನವರು DK ಶಿವಕುಮಾರ್. ಇದೇ ಕೆಲಸ ಇಲ್ವಾ? ಕೆಲ್ಸಿದ್ರೆ ಒಂದು 25,000 ದುಡ್ಡು ಕೊಡ್ಸಕ್ಕೆ ಹೇಳ್ರಿ. 25,000 ಕೋಟಿ ದುಡ್ಡು ಕೊಡ್ಸಕ್ಕೆ ಬೆಂಗಳೂರು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಈಗ ನೋಡ್ರಿ, ಮೇಕೆದಾಟು ವಿಚಾರ ಮಾತಾಡೋರು ಮನೆ ನೋಡಿದಿರ. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವ್ರಿಗೆ ಘನತೆ ಗೌರವ ತಕ್ಕಂತೆಲ್ಲ ಮಾತಾಡ್ಬೇಕಲ್ಲ. ಏನೇನೋ ಮಾತಾಡಿದ್ರೆ ಆಗುತ್ತೇನ್ರಿ? ಈಗ ಹಿಂದೆ ಮಾದಾಯಿ ವಿಚಾರದಲ್ಲಿ ಗೋವಾ BJP ಸರ್ಕಾರ, ಕರ್ನಾಟಕ BJP ಸರ್ಕಾರ, ದೆಹಲಿ BJP ಸರ್ಕಾರ. ಏನಾಯ್ತು ರೀ? ತೀರ್ಮಾನ ಆಯ್ತಾ? ಒಂದೇ ಪಾರ್ಟಿ ಮಾಡ್ಬೋದಾಯ್ತಲ್ಲ, ಒಂದೇ ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೋದಾಯ್ತಲ್ಲ. ಇವತ್ತು ಬಂದು ಮುಖ್ಯಮಂತ್ರಿಗಳು ಚುನಾವಣೆ ಆಗನಾಗ ನಾನು ಮೋದಿ ಹತ್ರ 5 ನಿಮಿಷಕ್ಕೆ ಆದೇಶ ಕೊಡಿಸ್ತೀನಿ ಅಂತ ಹೇಳಿದ್ರು. ನಿಮ್ಮ ಟಿವಿಲ ಇದೆಯಲ್ರಪ್ಪ? ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವರು ಇದೆಯಲ್ಲಪ್ಪ. ಸುಮ್ಮನೆ ಏನೋ ಮಾತಾಡ್ಬಿಡಪ್ಪ ಪ್ಲೀಸ್. ಕೇಳ್ರಿ, ಪಟ್ಟಿ ಹೇಳಿದ್ದೇಳ್ರಿ. ನಾನು ಹೇಳೋದು ಕೇಳಪ್ಪ ಇಲ್ಲಿ. ನಾನು ಚುನಾವಣೆ ಟೈಮ್ನಲ್ಲಿ ನಾನು 5 ನಿಮಿಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದು ವಿಡಿಯೋ ಇದೆ, ನಿಬಂಧನೆ ಇದೆ. ಮೊನ್ನೆ ಬಿಡ್ರಿ, ಚುನಾವಣೆ ತಿರುಗಿಸಿ ಮಾತಾಡ್ತಾರೆ. ಅದು ಇವ್ರಿಗೆ ತೋರ್ಸಪ್ಪ ಒಂಚೂರು ದಯವಿಟ್ಟು ನಮ್ಮ ಬ್ರದರ್ಗೆ ಕೇಳಿ. ಈಗ ತಮಿಳ್ನಾಡಿನಲ್ಲಿ ನೀವು ರಾಜಿ ಮಾಡಿ ಕೇಳಿ ನಾವು ಕೊಡಿಸ್ತೀನಿ ಅಂತ ಅಂದರೆ ಇದು ಎಂಥದ್ರಿ? ತಮಿಳ್ನಾಡಿನವ್ರು ತಮಿಳ್ ರಾಜಕಾರಣ ಮಾಡ್ತಾರೆ, ನಮ್ಮವರು ನಮ್ಮ ಕನ್ನಡ ರಾಜಕಾರಣ ಮಾಡ್ತೀವಿ. ಸೊ ನ್ಯಾಷನಲ್ ಲೆವೆಲಲ್ಲಿ ನಾವು ಒಂದಾಗೋದು ಬಿಡೋದು ಬೇರೆ. ಆದರೆ ತಮಿಳ್ನಾಡು ಇದನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಇರ್ತಾರ ಅವರು? ಇವ್ರು ಗೋವಾದವ್ರು ಇವ್ರು ಇರ್ತದಲ್ಲಿದ್ರ? ಇವರು ಒಂದೇ ಪಾರ್ಟಿ ಅಂದ ತಕ್ಷಣ ರಾಷ್ಟ್ರದಲ್ಲಿ ಯಾವುದೇ ರಾಜ್ಯ ಅವ್ರವ್ರ ಹಿತನ ಅವ್ರು ನೋಡ್ತಾರೆ. ಅದಕ್ಕೂ ಸಂಬಂಧ ಇಲ್ಲ. ಇವ್ರು ಮಾತು ಕೊಟ್ಟಿದ್ದೇನು ಚುನಾವಣೆ ಟೈಮ್ನಲ್ಲಿ, ನಾನು 5 ನಿಮಿಷದಲ್ಲಿ. ಅವಾಗ ಕಂಡೀಷನ್ ಹಾಕಿಲ್ಲ ಅವರು. ತಮಿಳ್ನಾಡಿನಲ್ಲಿ ಇವ್ರು ಒಪ್ಪಿಗೆ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ. ಈಗ ತಮಿಳ್ನಾಡಿನಲ್ಲಿ ಒಪ್ಪಿಗೆ ಕೊಡಿಸಿದ್ರೆ ನಾನು ಕೊಡಿಸ್ತೀನಿ ಅಂತ. ಇದು ಗೌರವನ ಅವ್ರಿಗೆ? ತೂಕ ಅನಿಸುತ್ತಾ? ಅವ್ರ ಮಾತಿಗೆ ಬದ್ಧತೆ ಇದ್ದಾರಾ? ಆಗಿದ್ದರೆ ಹುಬ್ಳಿನಲ್ಲೂ ಇದು ಬೆಳಗಾಂನ ಭಾಗಕ್ಕೆ ಮಾದಾಯಿ ಸಮಸ್ಯೆ ಬಂದಾಗ ಗೋವಾ ಮತ್ತು ದೆಹಲಿ ರಾಜಕಾರಣ BJP ಇತ್ತು, ರಾಜ್ಯದ ರಾಜಕಾರಣ BJP ಇತ್ತು. ಅವಾಗ ಏನು ಮಾಡ್ತಿತ್ತು? ದಯಮಾಡಿ ಇಂಥ ಎಲ್ಲ ಏನು ಯಾರು ಅವ್ರು ಬುದ್ಧಿವಂತರು, ನಾನು ಅವರಷ್ಟು ಬುದ್ಧಿವಂತರಲ್ಲ, ನಾನು ಒಪ್ಕೋತೀನಿ. ಹಂಗಂತ ಅಂದರೆ ನಮಗೆ ಕನಿಷ್ಠ ಜ್ಞಾನನೂ ಇಲ್ಲ ಅಂತ ತಿಳ್ಕೊಂಬಿಟ್ಟು ಮಾತಾಡಿದ್ರೆ ಏನು ಪ್ರಯೋಜನ? ನೋಡ್ರಿ, ಕಮಿಟ್ಮೆಂಟ್ ಅವ್ರದ್ದು,
ಅವರು MP ಆಗಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಟಿವಿಲಿ ಇದೆ ಕ್ಲಿಯರಾಗಿ, ನಾನು ನನ್ನ ಗೆಲ್ಲಿಸ್ಕೊಡಿ ಮೇಕೆದಾಟನ್ನು 5 ನಿಮಿಷದಲ್ಲಿ ಅಪ್ರೂವ್ ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದನ್ನು ಮಾಡ್ಸಕ್ಕೆ ಇಲ್ಲದೆ ಇದ್ರೆ ನಾನು ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಬಿಟ್ಟರೆ ಅವ್ರು ಹೇಳಲಿ ಬಿಡ್ಲಿ ಅವ್ರ ಕೈಲಿ ವಿಫಲರಾಗಿದ್ದಾರೆ ಅಷ್ಟೇ. ಯಾಕೆ ಪಾಪ ಅವ್ರಂಗೆ ಎಲ್ಲಾರನ್ನೂ ರಾಜೀನಾಮೆ ಕೊಡಿ ಅಂತ ನಮ್ಗೆ ಆ ಥರ ಹುಚ್ಚಿಲ್ರಪ್ಪ. ಯಾವ್ದಾರ ಸರ್ಕಾರ ಬಂದ ತಕ್ಷಣ ನೀವು ಇಳಿರಿ, ನೀವು ರಾಜೀನಾಮೆ ಕೊಡಿ, ಅವ್ರಿಗೆ ಅಷ್ಟೇ ಕೇಳೋದು. ನಮ್ಗೆ ಇರಲಿ ಇನ್ನೂ 4 ವರ್ಷ, ಅವ್ರೇನು ನಾವು ಆ ಥರ ಏನು ಬೇಜಾರಿಲ್ಲ ಅವ್ರ ಮೇಲೆ. ಅವ್ರ ಅಧಿಕಾರದಲ್ಲಿದ್ದಾಗ ನಾವು ಖುಷಿ ಪಡ್ತೀವಿ ವಿನ ನಮಗೆ ನಮ್ಮ ಕಂಡ್ರೆ ಅವರು ಖುಷಿ ಇಲ್ಲ, ನಮ್ಗೇನು ಅವ್ರ ಬಗ್ಗೆ ಬೇಜಾರಿಲ್ಲ. ನೋಡ್ರಿ, ವಿಶ್ವವಿದ್ಯಾಲಯ 2 ವರ್ಷ 3 ವರ್ಷ ಸರ್ಕಾರ ಇದ್ದಂಗೆ BJP ಅವ್ರು ಮಾಡಿದ್ರಲ್ಲ, ವಿಶ್ವವಿದ್ಯಾಲಯ ತಕ್ಕಂತೆ ವಿಶ್ವವಿದ್ಯಾಲಯ ಸ್ಟೇಟಸನ್ನು ಮಾಡೋಕ್ಕಾಗಲಿಲ್ಲ. ಅದ್ರ ಬಗ್ಗೆ ಚರ್ಚೆ ಇದೆ, ಕ್ಯಾಬಿನೆಟ್ ಬರುತ್ತೆ, ಅದನ್ನು ಬೇಕೋ ಬೇಡವೋ ಅದರ ಸ್ಟೇಟಸ್ ಏನು ಎಲ್ಲನೂ ಚರ್ಚೆ ಮಾಡ್ತೀವಿ. ಇದು ತೀರ್ಮಾನ ಆಗಿಲ್ಲ. ಸಬ್ ಕಮಿಟಿ ಕೊಡೋದು ಯಾಕೆ? ಆ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿ ಕ್ಯಾಬಿನೆಟಿಗೆ ಫುಲ್ ಕ್ಯಾಬಿನೆಟಿಗೆ ತರ್ತಾರೆ. ಫುಲ್ ಕ್ಯಾಬಿನೆಟಲ್ಲಿ CM ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಇನ್ನೂ ಏನು ಇಲ್ಲದಲ್ಲೇ ಈಗಲೇ ಎಲ್ಲ ಆಗೋಯ್ತು ಅಂತ ಯಾಕೆ? ಥ್ಯಾಂಕ್ ಯು. ನೋಡಿ, ನಮ್ಮ ಬ್ರದರ್ ತೋರಿಸಿದಿರೋದೆ ಇಲ್ಲ. ಅಲ್ಲ, ಈಗ ಮೊನ್ನೆ ಹೇಳಿದ್ದಾರೆ, ಮೊನ್ನೆ ಅಂದ್ರೆ 2 days back ಅವತ್ತು ಹೇಳಿದ್ದಾರೆ. ಈಗ ಸರ್, ಈಗ CM ಹೋಗ್ತಾರಲ್ಲ ತಮಿಳ್ನಾಡಿಗೆ, CM DCM ಇಬ್ರು, ಆ ಸಂದರ್ಭದಲ್ಲಿ ಒಳ್ಳೆ ಅವಕಾಶ ಇದೆ, ಮಾತಾಡ್ಬೋದಲ್ಲ? ಏನೇ ಓದು ಏನೇ ಹೇಳಿದ್ರು ಅವರು ತಮಿಳ್ನಾಡರು ಅವರ ರಾಜಕೀಯ ಅವರ ಅಸ್ತಿತ್ವ ಬಿಟ್ಟು ಮಾತಾಡ್ಲಿಕ್ಕೆ ಆಗಲ್ಲ. ಗೋವಾದವರು ಅವರ ಅಸ್ತಿತ್ವ ಬಿಟ್ಟು ನಮ್ಮದೇ ಹೋಗ್ತಾರಲ್ಲ. ಅದಾಗದೆ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಸಂಧಾನ ಮಾಡೋದು ಎಷ್ಟಿದೆಯಪ್ಪ? ನಮ್ಮವರೇ BJPಗೆ ಮೊದಲು 27 ಇತ್ತು, ಈಗ 17-18 ಗೆದ್ದವ್ರೆ, ಅಲ್ಲಿ ಒಂದು ಗೆದ್ದಿಲ್ಲ. ಅಂಥದನ್ನ ಕೇಂದ್ರ ಸರ್ಕಾರ ಕೋರ್ಟ್ ರಿಮಾರ್ಕ್ಸ್ ಮಾಡಿದೆ. ಓಪನ್ ಕೋರ್ಟಲ್ಲಿ ಹೇಳಿದ್ದಾರೆ ಇದು ಮಾಡೋದ್ರಿಂದ ತಪ್ಪೇನಿದೆ ಅಂತ. ಇಷ್ಟೆಲ್ಲ ಇದ್ರು ಕೇಂದ್ರ ಸರ್ಕಾರ ತೀರ್ಮಾನ ತಗೊಳಕ್ಕಾಗಲ್ಲ ಅಂದ್ರೆ ಇಷ್ಟು ಜನ MP ತಮಿಳ್ನಾಡಿನಲ್ಲಿ ಏನು ಇವ್ರದ್ದು ರಾಜಕೀಯ ಶಕ್ತಿ ಇದೆ? ಕರ್ನಾಟಕದಲ್ಲಿ ಇಷ್ಟೆಲ್ಲ ತ್ಯಾಗ ಮಾಡಿದ್ರು ಕರ್ನಾಟಕದ ಜನ, ಇವ್ರ ಕೊಡುಗೆ ಏನು BJP ಅವ್ರದ್ದು? ನಾವು ಚಿಕ್ಕವರಿದ್ದೀವಿ, ಇವ್ರು ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದವ್ರೆ. ಬಾಯಿ ಮನೆಗೆ ಮಾತಾಡೋದಲ್ಲ, ಸತ್ಯ ಮಾತಾಡೋದು.